ದೂರದಿಂದ ನೋಡಿದಂತ ಒಂದು ದಂಪತಿಗಳು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ ಅನ್ನೋದ ನೋಡ್ಕೊಳ್ಳೋಣ, ಕೇಳ್ಕೊಳ್ಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಗಿಲ್ಲಿ ನಟ ಅವರು ನಿಮ್ಮ ವಟಾರದಲ್ಲಿ ಇದ್ರು. ಸೊ ಹೇಗ್ ಅನಿಸ್ತಾ ಇದೆ? ನಮ್ ಜೊತೆ ಇದ್ದಾಗ ತುಂಬಾ ಫ್ರೆಂಡ್ಲಿ ಆಗಿದ್ರು. ನಮ್ ಜೊತೆ ಎಲ್ಲ ಹಬ್ಬಗಳಿಗೆ ಆಗ್ಲಿ ಯಾವ್ದೇ ಫಂಕ್ಷನ್ಸ್ ಆಗ್ಲಿ ಎಲ್ಲ ಫ್ರೆಂಡ್ಲಿ ಆಗಿ ಪಳಗ್ತಾ ಇದ್ರು. ಸೆಲೆಬ್ರಿಟಿ ಅಂತ ಏನ್ ತೋರ್ಸ್ಕೊತಾ ಇಲ್ಲ, ಫ್ರೆಂಡ್ಲಿ ಆಗಿ ಪಳಗ್ತಾ ಇದ್ರು. ಮುಂಚೆ ಎಷ್ಟು ವರ್ಷದಿಂದ ನಾವು ನೋಡ್ತಾ ಇದ್ದೀರಾ? ನಾವ್ ಒಂದ್ 3 years ಇಂದ ನೋಡಿದೀವಿ. 3 years. ಯಾವ ತರ ನಿಮ್ ಜೊತೆ ಸ್ಪಂದಿಸ್ತಾ ಇದ್ರು ಅವರು? ನಮ್ ಜೊತೆ ಅಂದ್ರೆ ಎಲ್ಲ ತುಂಬಾ ಕ್ಯಾಶುವಲ್ ಆಗಿದ್ರು. ನಮ್ಮನೆ ಪರ್ಸನ್ ತರನೇ ಇದ್ರು. ನಾವು ಊಟ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ನಾವೆಲ್ಲ ಟೈಮ್ಸ್ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದು ಇದೆ ನಮ್ಗೆ. ಅವ್ರಿಗೆ ಸ್ವಲ್ಪ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ನಾನ್ ವೆಜ್ ಏನಾದ್ರು ಮಾಡ್ದಾಗ ಕರೆದ್ರೆ ಬಂದು ಊಟ ಮಾಡೋರು. ಅಣ್ಣ ನೀವೇನ್ ಹೇಳ್ತಾರ ಗಿಲ್ಲಿ ಅವ್ರ ಬಗ್ಗೆ? ತುಂಬಾ ಒಂದು ಒಳ್ಳೆ ಫ್ರೆಂಡ್ ಅವರು. ಲೈಕ್ ತುಂಬಾ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು ಯಾವ್ದೊಂದು ಪರ್ಸನ್ಸ್ ಆಗ್ಲಿ, ಯಾವ ರೀತಿ ಮಾತಾಡಬೇಕು, ಯಾರ ಹತ್ರ ಯಾವ ತರ ಬಾಂಧವ್ಯತೆ ಇಟ್ಕೋಬೇಕು, ಅದನ್ನ ತುಂಬಾನೇ ಒಂದು ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು. ಯಾವತ್ತಿರೋ ಲೈಕ್ ಆ ತರ ಒಂದು ವ್ಯಕ್ತಿ ಗೆಲ್ಬೇಕು ಅನ್ನೋದೊಂದು ಎಲ್ಲರಿಗೂ ಇಚ್ಛೆ ಇದ್ದೇ ಇರುತ್ತೆ. ನಮ್ಮಲ್ಲಿರೋರು ಅಂದ್ರೆ ಲೈಕ್ ಯಾರೋ ಒಬ್ರು ದೂರದಲ್ಲಿ ಗೆಲ್ಲೋದಕ್ಕಿಂತ ನಮ್ ಜೊತೆಲಿ ಇದ್ದವರು, ನಮ್ ಕೂಡ ಇದ್ದವರು ಗೆಲ್ಲೋದು ನಾವೇ ಗೆದ್ದಂಗೆ ಒಂದು ಫೀಲ್ ಕೊಡುತ್ತೆ. ಸೊ ಅದನ್ನ ನಾನು ಪರ್ಟಿಕ್ಯುಲರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಅಣ್ಣ, ನಮ್ ತಮ್ಮ ಅನ್ನೋ ಗೆಲುವು ನಮ್ ಗೆಲುವು ಅನ್ನೋ ತರ ನಾವು ಫೀಲ್ ಮಾಡ್ತೀವಿ ಅದನ್ನ. ಈಗ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವರಿಗೆ ಏನಾದ್ರು ಅಂದ್ರೆ ಅಶ್ವಿನಿ ಗೌಡ ಅವರು ಗೆಲ್ತಾರೆ ಅಂತ ಹೇಳಿ ಕೆಲವೊಬ್ರು ಹೇಳ್ತಾ ಇದ್ದಾರೆ, ಆಮೇಲೆ ಗಿಲ್ಲಿ ಅವರು ಗೆಲ್ತಾರೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಅಶ್ವಿನಿ ಅವರಿಗೆ ಇದು ಗಿಲ್ಲಿ ಏನಾದ್ರು ಸೋತ್ರೆ ನಿಮ್ಗೆ ಬೇಜಾರಾಗುತ್ತಾ? ಬೇಜಾರ್ ಆಗ್ಬೋದು, ಬಟ್ ಅಲ್ಲಿ ಗಂಟ ಅವ್ರು ಬಂದಿರೋ ಎಫರ್ಟ್ ಕೂಡ ನಮ್ಗೆ ತುಂಬಾನೇ ಖುಷಿ ಕೊಡುತ್ತೆ. ಅದಕ್ಕೆ ಲೈಕ್ ಸೋತ್ರು ಅನ್ನೋ ತಕ್ಷಣ ಬೇಜಾರಾಗಿ ಮಾಡ್ಕೊಂಡ್ಬಿಡೋದು, ಗೆದ್ರು ಅಂದ ತಕ್ಷಣ ಬೀಗೋದು ಆತರ ಅಲ್ಲ. ಗೆಲ್ಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿದೆ. ಅಟ್ ದ ಸೇಮ್ ಟೈಮ್ ಅವ್ರು ಸೋತ್ರು ನಮ್ಗೊಂದು ಇಲ್ಲಿ ಗಂಟ ಇಷ್ಟು ದೂರ ಅವ್ರು ಬಂದವರಲ್ಲ, ಅದೇ ಒಂದು ದೊಡ್ಡ ಅಚೀವ್ಮೆಂಟ್ ಅನ್ನೋದು ಫೀಲ್ ಖಂಡಿತ ನಾವು ಮಾಡ್ತೀವಿ. ಸರ್ ನಾವಂತೂ ತುಂಬಾನೇ ಖುಷಿಯಾಗಿ ಅವ್ರನ್ನ ಸ್ವೀಕರಿಸ್ತೀವಿ. ನಾವು ತುಂಬಾ ಪ್ಲಾನಿಂಗ್ ಮಾಡ್ಕೊಂಡಿದೀವಿ. ಈ ತರ ಸೆಲೆಬ್ರೇಟ್ ಮಾಡ್ಬೇಕು, ಅವ್ರು ಬರ್ಬೇಕಾದ್ರೆ ಅವ್ರು ಈ ತರ ಬರ್ಸ್ಕೋಬೇಕು. ಈ ತರ ನಮ್ಮ ಒಂದು ಏರಿಯಾದಲ್ಲಿ ನಾವು ಒಂದು ಸಣ್ಣ ತಂಡ ಇರುತ್ತೆ, ನಾವು ಗಣೇಶ ಕೂರ್ಸೋದು ಅದು ಮಾಡ್ತಾ ಇರ್ತೀವಿ. ಆ ತರ ನಮ್ದೊಂದು ಸಂಘದಲ್ಲಿ ನಾವು ಅವ್ರನ್ನ ತುಂಬಾನೇ ಒಂದು ಮುಖ್ಯ ಅತಿಥಿಗಳಾಗಿ ಅನ್ನೋದಕ್ಕಿಂತ ಮುಖ್ಯ ಒಂದು ವ್ಯಕ್ತಿ, ಒಂದು ಎದಕ್ಕಿಂತ ಹೆಚ್ಚು ಒಂದು ದೋಸ್ತಿಗಿಂತ ಹೆಚ್ಚಾಗಿ ನಾವು ಫೀಲ್ ಮಾಡ್ತೀವಿ ಅವ್ರನ್ನ. ಸೊ ಚೆನ್ನಾಗಿದ್ದೇ ಇರುತ್ತೆ. ಸೊ ಆಟೋಮೆಟಿಕ್ ಆಗಿ ನಮ್ಮೊಳಗೆ ಅದು ಫೀಲ್ ಆಗೇ ಆಗುತ್ತೆ. ಕಾಮನ್ ಅಲ್ವಾ ಅದು ಯಾರಿಗೆ ಆದ್ರೂ. ಸೊ ಆತರ ಫೀಲಿಂಗ್ ಇದ್ದೇ ಇರುತ್ತೆ. ಅಲ್ಲ, ಈಗ ಅವರು 8 ವರ್ಷದಿಂದ ಇಲ್ಲಿದ್ರಲ್ಲ. ಹೌದು. ಸೊ ಯಾವ ರೀತಿ ಇದ್ರು ಅಂದ್ರೆ ನಿಮ್ ಜೊತೆ ಫ್ರೆಂಡ್ಸ್ ಆಗಿದ್ರ ಅಥವಾ ಏನು ನಾರ್ಮಲ್ ಆಗಿ? ಸರ್ ನಾವು ರೋಡ್ ಅಲ್ಲಿ ಗಲ್ಲಿ ಕ್ರಿಕೆಟ್ ಆಡಿದೀವಿ. ಅದೇ ಗಿಲ್ಲಿ ಅವ್ರ ಜೊತೆನೆ ಗಲ್ಲಿ ಕ್ರಿಕೆಟ್ ಆಡಿದೀವಿ. ತುಂಬಾ ಉತ್ತಮವಾಗಿ ಲೈಕ್ ಅವ್ರು ಯಾವ್ಯಾವ ರೀತಿ ಅವ್ರ ಮನೆ ಇನ್ನೊಂದಕ್ಕಿಂತ ಲೈಕ್ ದಿನ ಅವರು ಡೈಲಾಗ್ ಪ್ರಿಪರೇಷನ್ ಮಾಡೋದೇ ಆಗ್ಲಿ, ಅವರ ಒಂದು ಸ್ಕ್ರಿಪ್ಟ್ ನ ಮಾಡೋದೇ ಆಗ್ಲಿ, ಇದು ಕರೆಕ್ಟ್ ಆಗಿ ಬರುತ್ತಾ, ಇದನ್ನ ನಾನು ಸ್ಟೇಜ್ ಅಲ್ಲಿ ಹೇಳ್ಬೋದಾ ಅನ್ನೋದನ್ನ ಒಂದು ಫ್ರೆಂಡ್ ಹತ್ರ ಕೂಡ ಒಂದು ಒಪಿನಿಯನ್ ಕೇಳೋದು ತುಂಬಾ ಒಂದು ಚಾಣಕ್ಯತೆ ಅಂತಾನೆ ಹೇಳ್ಬೋದು ನಾವು. ಅಂದ್ರೆ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ನನ್ ಜೊತೆ ಅಂತ ಮಾತ್ರ ಅಲ್ಲ, ಸುಮಾರು ಜನಗಳ ಜೊತೆ ಅವ್ರು ಡಿಸ್ಕಸ್ ಮಾಡ್ತಿದ್ರು. ನನ್ ಜೊತೆ ಅಂತ ಮಾತ್ರ ಹೇಳೋದಕ್ಕೆ ಇಷ್ಟಪಡಲ್ಲ. ಅವ್ರು ನಾನು ಒಬ್ಬ ಗೆಳೆಯ ಅಷ್ಟೇನೆ ಬಿಟ್ರೆ ಸುಮಾರು ಗೆಳೆಯದಿದ್ದಾರೆ, ಅವರ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಈ ಮನೆಯಲ್ಲಿ ನಾವು ಸುಮಾರು ಒಂದು 18 ವರ್ಷದಿಂದ ಇದೀವಿ. ಸೊ ಅವ್ರ ಒಂದು 8 ವರ್ಷದಿಂದ ಬಂದಾಗ ಅವರು ಈ ಲೈಕ್ ಮುಂಚೆ ಅವ್ರ ಸ್ಟ್ರಗಲಿಂಗ್ ಪೀರಿಯಡ್ ಇಂದಾನು ಅವ್ರು ಇಲ್ಲಿ ಇದ್ದಾರೆ. ತುಂಬಾ ಒಂದು ಪೊಲೈಟ್ ಮನುಷ್ಯ, ಯಾರು ಲೈಕ್ ಅಷ್ಟ್ ಮನೆಗೂ ಬರ್ತಿರ್ಲಿಲ್ಲ. ರೀಸೆಂಟ್ ಆಗಿ ಮನೆ ಲೈಕ್ ಹೆಂಗೆ ಆಪರೇಟ್ ಮಾಡ್ಬೇಕು ತುಂಬಾ ಮೆಚೂರ್ಡ್ ಆಗಿ ಮಾಡ್ತಿದ್ರು. ಮುಂಚೆ ಬಂದಾಗ ಯಾವ ರೀತಿ ಇದ್ರು? ಮುಂಚೆ ಬಂದಾಗ್ಲೂ ಲೈಕ್ ಅವ್ರು ಕಾಮನ್ ಆಗೇ ಇರ್ತಿದ್ರು, ಎಲ್ಲಾರ ಜೊತೆನೂ ಬೆರೀತಾ ಇದ್ರು. ಲೈಕ್ ನಾನೇನೋ ಯುನೀಕ್ ಅನ್ನೋದನ್ನ ತೋರಿಸ್ಕೊಳ್ತಾ ಇರ್ಲಿಲ್ಲ. ಸೊ ಒಂದು ಕಾಮನ್ ಮ್ಯಾನ್ ಆಗಿ ಹೇಗಿರ್ಬೇಕು ಅದೇ ರೀತಿಯಾಗಿ ಸ್ಪಂದಿಸ್ತಾ ಇದ್ರು ಎಲ್ಲರ ಜೊತೆ. ಈ ಸಲ ಗೆದ್ ಬಂದ್ರೆ ಅವ್ರು ಕಾಮನ್ ಮ್ಯಾನ್ ಆಗೇ ಇರ್ತಾರೆ, ಬಟ್ ನಮ್ ಕಣ್ಣಲ್ಲಿ ಅವ್ರು ತುಂಬಾ ದೊಡ್ಡ ಸೆಲೆಬ್ರಿಟಿಯಾಗಿ ಕಾಣಿಸ್ತಾ ಇರ್ತಾರೆ, ಅದಂತೂ ಖಂಡಿತ. ಎಸ್ ಗಿಲ್ಲಿ ಅವರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಒಂದು ಲಗ್ಗೇರಿಯಲ್ಲಿರುವ ಮನೆಯಲ್ಲಿ ಪಕ್ಕದ ಮನೆಯವರ ಎಲ್ಲಾರ್ಗು ನಿಮ್ಗೆ ಆ ಒಂದು ವಿಶಸ್ ಅನ್ನ ಕೊಡ್ತಾ ಇದ್ದಾರೆ. ನಮ್ಮ ವಿಜಯವಾಹಿನಿ ಮೂಲಕ ನಾವು ಆ ವಿಶಸ್ ನ ಕಲೆಕ್ಟ್ ಮಾಡಿ ನಿಮ್ಮ ಎಲ್ಲಾ ರಾಜ್ಯಾದ್ಯಂತ ಏನ್ ಅಭಿಮಾನಿಗಳು ಇದಾರೆ ಅವ್ರಿಗೆಲ್ಲ ತಲುಪಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸೊ ಆ ವಿಶಸ್ ನ ಇವರಿಂದಾನೇ ಕೇಳ್ಬಿಡಿ. ಹೇಳಿ. ಸರಿ, ಲಾಸ್ಟ್ ಹೋಗಿ ಎಲ್ಲ ಗ್ರೂಪ್ ಆಗಿ ಹೇಳ್ಬಿಡಿ, ಗಿಲ್ಲಿ ಅವ್ರು ಗೆದ್ ಬಂದ್ರೆ ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ? ಸೆಲೆಬ್ರೇಟ್ ಮಾಡ್ತೀವಿ. ಅವ್ರು ಬರೋದನ್ನ ನಾವು ಖಂಡಿತ ವೇಟಿಂಗ್ ಅಲ್ಲಿ ಇದೀವಿ. ಅವ್ರು ಗೆಲ್ಲೇ ಗೆಲ್ತಾರೆ, ನಲ್ಲಿ ಮುನೆ ಫಿಕ್ಸ್, ಚಾನ್ಸ್ ಇಲ್ಲ. ಅವ್ರು ಗೆದ್ದೇ ಗೆಲ್ತಾರೆ. ಗೆದ್ದೇ ಗೆಲ್ತಾರೆ. ನಮ್ಮ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ